ಅಕ್ಕ ತಂಗಿರಿಬ್ರು ಒಂದೇ ಕಲರ್ ಡ್ರೆಸ್ ಹಾಕೊಂಡು, ಒಂದೇ ಡಿಸೈನ್ ಡ್ರೆಸ್ ಹಾಕೊಂಡು, ಒಂದೇ ತರ ಹೇರ್ ಬ್ಯಾಂಡ್ ಹಾಕೊಂಡು, ಒಂದೇ ತರ ಹಾಡನ್ನ ಒಂದೇ ತರ ಹಾಡಿದರೆ ಸೂಪರ್. ಆಕ್ಚುಲಿ ಸಿಸ್ಟರ್ಸ್ ನ ನೋಡೋದೇ ಒಂದ್ ಚಂದ. ನೀನು ಪಾಪ ದೂರ ಇದೆಯಾ, ಬಾ ದಿಶಾ ಜೊತೆನೆ ನಿಂತ್ಕೊ ನೀನು. ಹಾ ಎಸ್, ಎಲ್ಲಿ ಎಷ್ಟ್ ಚೆನ್ನಾಗಿ ಕಾಣ್ತೀಯ ನೀ, ಇಷ್ಟಿದೆಯಾ ಕ್ಯೂಟ್ ಆಗಿ ಗೊಂಬೆ ತರ. ಅರ್ಜುನ್ ಸರ್, ನಮ್ಮ ಕಾರ್ಯಕ್ರಮದ ಬೆಳ್ಳಿ ಹಕ್ಕಿ ದಿಯಾ, ಮೊನ್ನೆ ಕಣ್ಣು ನೀನು ಇಷ್ಟು ಮುಂಚೆಲ್ಲ ಮಗನೇ, ನೀನು ಹೆಂಗೆ ಇದು ಅಚ್ಚು ಬುಚ್ಚು ಉಂಟು ಮಗನೇ. ಕಣ್ವ, ಓನಪ್ಪ ನೀನು ಇಷ್ಟು ಬ್ರಿಲಿಯಂಟ್ ಅದು ಗೊತ್ತಿಲ್ಲ ನನಗೆ. ನೀನು ದಿನ ನೀನು ಸಿಂಗಿಂಗ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ. ಅದೇನೋ ಒಂದು ಟಡ ಡಡ 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 ಮೆಷಿನ್ ಗನ್ ಥರ ಹೊಡೆದ್ರಿ ಇಬ್ಬರು ಡಗ 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 ಅಂತ. ಬಟ್ ಓವರ್ ಆಲ್ ಇಟ್ ವಾಸ್ ಸೋ ಕ್ಯೂಟ್. ನೀನು ಸುಮ್ಮನೆ ವೇದಿಕೆ ಮೇಲೆ ಇದ್ರೇ ಬೆಳಕಿರುತ್ತಿದ್ದೀಯಾ, ಸುಮ್ಮನೆ ಬಂದು ನೋಡಿದ್ರೆ ಸಾಕು ಏನೋ ಬೇರೆ ಚೇಂಜ್ ಆಗಿಬಿಡುತ್ತೆ. ಆ್ಯಂಡ್ ನಿಮ್ಮ ಸಿಸ್ಟರ್ ಕೂಡ ಭಾಳ ಚೆನ್ನಾಗಿ ಹಾಡಿದ್ರು. ಇಬ್ಬರನ್ನ ಒಟ್ಟಿಗೆ ನೋಡೋಕೆ ಭಾಳ ಖುಷಿ ಆಯಿತು. ಇಟ್ ವಾಸ್ ಬ್ರಿಲಿಯಂಟ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಈ ದಿಯಾ ದಿಶಾ ದೀದಿಗಳ ಬಗ್ಗೆ ಏನ್ ಹೇಳ್ತೀರಾ? ಇಬ್ರು ಒಂದೇ ದಿಕ್ಕಿನಲ್ಲಿ ಇರುವ ಎರಡು ದಿಕ್ಕುಗಳು ಅದಕ್ಕೆ ದೀದಿ ಅಲ್ವಾ? ದೀದಿ ಅಪೂರ್ವ ಸಹೋದರಿಯರ ಸಹೋದರಿಯರು, ಅಪೂರ್ವ ಸಹೋದರಿಯರು. ನಿಮಗೆ ನಮ್ಮ ಆಶೀರ್ವಾದ. ಇವತ್ತೇನು ಸ್ಪೆಷಲ್ ಅಂದರೆ, ಓ ನನ್ನ ಚೇತನ ಆಗುನಿ ಅನಿಕೇತನ ಎಂದು ವಿಶ್ವಮಾನವ ಸಂದೇಶವನ್ನು ನೀಡಿದ ರಾಷ್ಟ್ರಕವಿ, ರಸಋಷಿ, ಜ್ಞಾನಪೀಠ ಪುರಸ್ಕೃತರಾದ ಕುವೆಂಪು ಅಂದರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರ 119ನೇ ಜನ್ಮದಿನ. ಅದಕ್ಕೆ ಶುಭಾಶಯವನ್ನು ಕೋರೋದಕ್ಕೆ ಮತ್ತು ನಮನವನ್ನು ಸಲ್ಲಿಸೋದಕ್ಕೆ ನಾನು ಮತ್ತು ಅಕ್ಕ ಸೇರಿ ಆದಿಂದ ಅಹವರೆಗೆ ವರ್ಣಮಾಲೆಯಲ್ಲಿ ಅವರನ್ನು ವರ್ಣಿಸೋಕ್ಕೆ ಪ್ರಯತ್ನ ಪಡ್ತೀವಿ. ಆ ಅಕ್ಷರದ ಅನ್ನ ಉಣಬಡಿಸಿ, ಆ ಆನಂದಮಯ ಈ ಜಗಹೃದಯ ಎಂದು ಸಾರಿ, ಈ ಇಳೆಯ ವಿಶ್ವಮಾನವನಾಗಿ, ಈ ನಾಡಿಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತರಿಸಿ, ಓ ಉದಯ ರವಿಯಾಗಿ, ಊರಾದ ಕುಪ್ಪಳ್ಳಿಗೆ ಸಿರಿಯಾಗಿ, ಋಷಿಯು ರಸಋಷಿಯಾಗಿ, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂದು ಬೀಗಿ, ಏರಿಸಿಕೊಂಡು ಮುಡಿಗೆ ಪದ್ಮಭೂಷಣ, ಐಕ್ಯತೆಯ ಭಾವ ಮೂಡಿಸಿ, ಓ ಒಲವಿನ ಧಾರೆ ಎರೆದು, ಓ ನನ್ನ ಚೇತನವೆಂದು, ಔದಾರ್ಯದಿಂದ ಬದುಕಿ, ಅಂತರಂಗದ ಗುರುವಾಗಿ, ಅಹರ್ನಿಶಿ ಅವರೇ ನಮ್ಮ ಕನ್ನಡದ ಮಹಾಕವಿ ಕುವೆಂಪು. ವಿಶ್ವ ಮಾನವ ಸಂದೇಶ ಕೊಟ್ಟ ರಾಷ್ಟ್ರಕವಿ ಕುವೆಂಪು ಅವರನ್ನ ತಮ್ಮ ಪದಗಳಲ್ಲಿ, ಪದಪುಂಜದಲ್ಲಿ ಮಹಾಕವಿಯಗೆ ಒಂದು ವರ್ಣಮಾಲೆಯನ್ನು ಅರ್ಪಿಸಿರುವಂತಹ ಸಹೋದರರಿಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ಚಪ್ಪಾಳೆ. ದಯವಿಟ್ಟು ಇನ್ನೊಮ್ಮೆ, ಪಾಪ ಎಷ್ಟು ಶ್ರೀಮಂತವಾಗಿದೆ, ಇನ್ನೊಮ್ಮೆ ಹೇಳಮ್ಮ, ಏನಿದು ಇನ್ನೊಮ್ಮೆ ದಯವಿಟ್ಟು. ಅಕ್ಷರಗಳ ಅನ್ನ ಉಣಬಡಿಸಿ, ಆನಂದಮಯ ಈ ಜಗಹೃದಯ ಎಂದು ಸಾರಿ, ಈ ಇಳೆಯ ವಿಶ್ವಮಾನವನಾಗಿ, ಈ ನಾಡಿಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತರಿಸಿ, ಉದಯ ರವಿಯಾಗಿ, ಊರಾದ ಕುಪ್ಪಳ್ಳಿಗೆ ಸಿರಿಯಾಗಿ, ಋಷಿಯು ರಸಋಷಿಯಾಗಿ, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂದು ಬೀಗಿ, ಏರಿಸಿಕೊಂಡು ಮುಡಿಗೆ ಪದ್ಮಭೂಷಣ, ಐಕ್ಯತೆಯ ಭಾವ ಮೂಡಿಸಿ, ಓ ಒಲವಿನ ಧಾರೆ ಎರೆದು, ಓ ನನ್ನ ಚೇತನವೆಂದು, ಔದಾರ್ಯದಿಂದ ಬದುಕಿ, ಅಂತರಂಗದ ಗುರುವಾಗಿ, ಅಹರ್ನಿಶಿ ಅವರೇ ನಮ್ಮ ಕನ್ನಡದ ಮಹಾಕವಿ ಕುವೆಂಪು. ಜಡ್ಜಸ್, ಮಹಾಗುರುಗಳೇ, ಈ ಕ್ಷಣ ನಿಮ್ಮ ಪರ್ಮಿಷನ್ ಜೊತೆ ನಾನು ಇಲ್ಲೊಬ್ರನ್ನ ಕರೀಲೇಬೇಕು. ಇದು ಸಾಧ್ಯ ಆಗಿದ್ದು ಇವರಿಬ್ಬರಿಗೆ ಈ ವರವನ್ನ ಧಾರೆ ಎರೆದಿದ್ದು ಅವರಿಬ್ಬರ ತಾಯಿ. ಅವ್ರು ಈ ಕ್ಷಣದಲ್ಲಿ ನಿಜವಾಗ್ಲೂ ವೇದಿಕೆಯಲ್ಲಿ ಇರಬೇಕು. ಮೇಡಮ್ ಪ್ಲೀಸ್ ಬನ್ನಿ ಮೇಡಮ್, ಪ್ಲೀಸ್. ಊಟ ಮಾಡಿಲ್ಲ, ಹೋಮ್ವರ್ಕ್ ಮಾಡಿಲ್ಲ ಅಂತ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಟಿವಿ ತೋರಿಸಿ, ಮೊಬೈಲ್ ತೋರಿಸಿ ಇದೆಲ್ಲ ನಡೀತಾ ಇರುವಂತಹ ಜಗತ್ತಲ್ಲಿ ಕನ್ನಡದ ಅಕ್ಷರಗಳಿಗಿರುವಂತಹ ಮಹತ್ವವನ್ನ ಈ ತಾಯಿ ಆ ಮಕ್ಕಳಿಗೆ ಹೇಳ್ಕೊಟ್ಟಿದಾರಲ್ಲ,
ಪ್ರೋಮೋಲಿ ಈ ಪರಂಪರೆ ಮುಂದುವರಿಯುತ್ತಾ ಅಂತ ಮಹಾಗುರುಗಳು ಒಂದು ಪ್ರಶ್ನೆ ಕೇಳ್ತಾರೆ. ಮಹಾಗುರುಗಳೇ ಎಷ್ಟು ಚೆನ್ನಾಗಿ ಮುಂದುವರಿಸ್ತಾ ಇದ್ದಾರೆ ನೋಡಿ. ಆ್ಯಂಡ್ ನಿಮಗೆ ರಾಷ್ಟ್ರಕವಿ ಕುವೆಂಪು ಅವರಂದ್ರೆ ಅದು ಎಷ್ಟು ಅಭಿಮಾನ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ನಿಮ್ಮ ಮಾತುಗಳಿಂದ ಶುರು ಮಾಡೋಣ ಮಹಾಗುರುಗಳೇ. ಅದು ಪೂರ್ಣವಾಗಿ ಬದುಕಿದ ಒಂದು ತತ್ವ. ಒಂದು ತತ್ವ ಒಂದು ಕಾಲದಲ್ಲಿ ಪೂರ್ತಿಯಾಗಿ ಬದುಕಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಒಂದು ತತ್ವ ಸಿದ್ಧವಾಗಿ ಇನ್ನೊಂದು ಕಾಲದಲ್ಲಿ ಅದು ಹೂ ಬಿಟ್ಟು ಹಣ್ಣಾಗುತ್ತೆ. ಆದರೆ ಕುವೆಂಪು ಅವರು ತಮ್ಮ ಜೀವಿತ ಕಾಲಾವಧಿಯಲ್ಲೇ ತಾವು ಒಂದು ತತ್ವವಾದರು. ಆ ತತ್ವವನ್ನ ಅವರು ಪ್ರತಿಫಲಿಸುವ ಹಾಗೆ ಮಾಡಿದ್ರು. ಅವರು ಒಂದು ಮಾತು ಹೇಳಿದ್ದಾರೆ, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಇಲ್ಲಿ ನೀರೆಲ್ಲವೂ ತೀರ್ಥ, ತೀರ್ಥವೂ ನೀರೇ. ಅಂದ್ರೆ ಭಾವಿಸಿದವನಿಗೆ ದೈವ ಕಾಣುತ್ತೆ ಅಂತ, ಭಾವಿಸಿದವನಿಗೆ ಮಾತ್ರ ದೈವ ಕಾಣುತ್ತೆ ಅಂತ ಹೇಳಿದ ಮಹಾಕವಿ. ಅದೊಂದು ತತ್ವ. ಆ ತತ್ವಕ್ಕೆ ಆಕಾರ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನನಗೆ ಒಬ್ಬ ಗುರುಗಳು ಹೇಳಿದ್ರು, ಕುವೆಂಪು ಒಂದು ತತ್ವ, ಆ ತತ್ವದ ಆಕಾರ ಡಾಕ್ಟರ್ ರಾಜ್ಕುಮಾರ್ ಅಂತ. ಆ ತತ್ವದ ಆಕಾರ ಡಾಕ್ಟರ್ ರಾಜ್ಕುಮಾರ್. ಕುವೆಂಪು ಅವರ ತತ್ವದ ರೂಪ ಹೇಗಿದೆ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿದ್ರು. ಅದಕ್ಕಿಂತಲೂ ಶ್ರೇಷ್ಠವಾದ ವಿವರಣೆ ಕುವೆಂಪು ಅವರು ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಕನ್ನಡದ 4 ದಿಕ್ಕುಗಳಲ್ಲಿ ಅವರೊಂದು ದಿಕ್ಕು, ಕುವೆಂಪು ಒಂದು ದಿಕ್ಕು, ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ದಿಕ್ಕು, ನಾಲ್ವಡಿ ಕೃಷ್ಣರಾಜ ಅರಸ್ ಅವರು ಒಂದು ದಿಕ್ಕು, ಇನ್ನೊಂದು ಕನ್ನಡವೇ. ಆ 3 ದಿಕ್ಕುಗೆ ದಿಕ್ಕು. ನಮಗೆ ದಿಕ್ಕು ಅವರೇ. ಥ್ಯಾಂಕ್ ಯು ಮಹಾಗುರುಗಳೇ, ಥ್ಯಾಂಕ್ ಯು. ಇಂಥ ತಾಯಂದ್ರೆ ಇರಬೇಕು ನಾಡಿನಲ್ಲಿ, ನಿಜವಾಗ್ಲೂ ಅಲ್ವಾ? ನಾನು ಎಂಥ ಮೂರ್ಖತನದ ಕೆಲಸ ಮಾಡಿದ್ದು ನಮ್ಮ ಯಜಮಾನರ ಜೊತೆಯಲ್ಲಿ ಸೇರಿಕೊಂಡು ಕನ್ನಡದ ವರ್ಣಮಾಲೆಗೆ ಏನೋ ಒಂದು ತಮಾಷೆ ಮಾಡೋಕ್ಕೋಗಿ ಅದು ಹಿಟ್ ಮಾಡಿದ್ವಿ. ಆದರೆ ಅದು ಒಳ್ಳೆಯ ಹಿಟ್ಟಲ್ಲ ಆ್ಯಕ್ಚುಲಿ ನಾನು ಮಾಡಿದ್ದು. ನನಗೆ ಇವತ್ತು ಪಶ್ಚಾತ್ತಾಪ ಇದೆ. ವರ್ಣಮಾಲೆಗೆ ಪುಟ್ಟಣ್ಣವರು ಕೊಟ್ಟ ಡೈಮೆನ್ಷನ್ ಬೇರೆ, ನಾವು ಕೊಟ್ಟ ಡೈಮೆನ್ಷನ್ ಬೇರೆ. ಆದರೆ ಈ ತಾಯಿ ಮಕ್ಕಳ ಮುಖಾಂತರ ನಮ್ಮ ತಪ್ಪೆಲ್ಲ ತಿದ್ದಿದೆ ತಾಯಿ. ಗ್ರೇಟ್ ಗ್ರೇಟ್ ತಾಯಿ, ಗ್ರೇಟ್ ಗ್ರೇಟ್ ಗ್ರೇಟ್. ಸರಿಗಮ ಪಪ್ಪ ಸಸ ಪಪ್ಪ ಸರಿಗಮ ಪಾ